ಸರಿ, ನಾನು ಹೋಗಿ ಬರ್ತೀನಿ. ನೀನು ಕರ್ಕೊಂಡು ಹೋಗ್ತಿಲ್ಲ ಅಂತ ಏನು ಬೇಜಾರಿಲ್ಲ ತಾನೆ? ಹಾಗೆಲ್ಲ ಏನು ಇಲ್ಲ ಸಮರ್ಥ್. ನೀನ್ ಹೇಳೋದ್ರಲ್ಲೂ ಒಂದ್ ಅರ್ಥ ಇದೆ. ಅಲ್ಲೇ ಅಷ್ಟು ಸಮಸ್ಯೆಗಳಿರ್ಬೇಕಾದ್ರೆ ಇಂಥ ಸಮಯದಲ್ಲಿ ನಾನು ಅಲ್ಲಿಗೆ ಬಂದ್ರೆ ಚೆನ್ನಾಗಿರಲ್ಲ. ನೀನ್ ಹೋಗ್ಬಾ. ಆಯ್ತು, ಅಕ್ಕಪಕ್ಕದ ಮನೆ ಕುಂಕುಮ ಹೋಗಿ ಬರ್ತೀನಿ ಅಂದಲ್ಲ, ಹೋಗ್ಬಾ. ಸಂಧ್ಯಾ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಏನಿಲ್ಲ ಸಿರಿ, ಅದು ಸುಮ್ಮನೆ ಕಾಯ್ತಾ ಇದ್ದೆ. ಕಾಯ್ತಾ ಇದ್ಯಾ? ಯಾರಿಗೆ? ಯಾರಿಗೆ? ನಾನು ಯಾರಿಗೆ ಕಾಯ್ತಿದ್ದೆ? ಯಾರಿಗೂ ಇಲ್ವೇ? ಅದು ನೀನ್ ಬರ್ಲಿ ಅಂತಾನೆ ಕಾಯ್ತಿದ್ದೆ ಸಿರಿ. ಏನೋ ಆಗಿದೆ ನಿನಗೆ. ಬೆಳಗ್ಗೆಯಿಂದ ಒಂಥರ ಮಾತಾಡ್ತಾ ಇದ್ಯಾ, ಯಾಕೆ? ಏನಾದ್ರೂ ಪ್ರಾಬ್ಲಮಾ? ನನಗೇನು ಪ್ರಾಬ್ಲಮ್ ಇರುತ್ತೆ? ಏನೋ ಪ್ರಾಬ್ಲಮ್ ಇಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ಸರಿ, ಹಾಗಿದ್ರೆ ಬಾ, ಅಕ್ಕಪಕ್ಕದ ಮನೆಗೆ ಕುಂಕುಮಕ್ಕೆ ಹೋಗಿ ಬರೋಣ. ನಾನ್ ಬರ್ಬೇಕಾ? ಅದಕ್ಕೆ ಏನ್ ಹೇಳ್ತಿದ್ದೀರಾ ನೀವು? ಯಾಕೆ ಹೀಗೆ ಆಡ್ತಿದ್ದೀರಾ ಎಲ್ಲ ನೀವು? ಆಗೋಯ್ತು, ಎಲ್ಲ ಇಲ್ಲಿಗೆ ಬಿಟ್ಬಿಡಿ. ಈ ಮಾತನ್ನ ನೀವು ನಿಮ್ಮ ಅಣ್ಣಂಗೆ ಹೇಳಿ ಮಹೇಶ್ ಅವರೇ. ಅವಿ, ಪೂರ್ಣಿ, ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಕ್ಷಣನೂ ನಾವು ಈ ಮನೇಲಿ ಇರೋದು ಬೇಡ. ನಡೀಲಿ, ಹೊರಡೋಣ. ಅಮ್ಮ, ನಾನ್ ಮಾಡಿರೋ ತಪ್ಪಿಗೆ ನೀವೇನಿಗೆ ಮನೆ ಬಿಡ್ಬೇಕು? ಈಗೇನು ಈ ಮನೆಯಲ್ಲಿ ನಾನು ನನ್ನ ಹೆಂಡತಿ ಬರ್ತಾನೆ, ನಾವೇ ಹೋಗ್ತೀವಿ. ಇದು ತಪ್ಪು ಸರಿ ಪ್ರಶ್ನೆ ಅಲ್ಲ ಅವಿ. ಈ ಮನೆಗೆ ಸಂಬಂಧಪಟ್ಟಿರೋರಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ನಿಮ್ಮಪ್ಪ. ಹಾಗಿದ್ಮೇಲೆ ನಾವ್ ಯಾಕೆ ಇಲ್ಲಿರ್ಬೇಕು? ನಡೀರಿ, ಹೊರಡೋಣ. ಏನು ಹೋಗ್ತೀನಿ ಅಂತ ಹೆದರ್ತಾ ಇದ್ದೀರಾ? ನೀವ್ಯಾರು ಇಲ್ಲ ಅಂದ್ರೆ ನಮ್ಗೆ ಬದುಕೋಕ್ಕಾಗಲ್ಲ ಅನ್ಕೊಂಡಿದ್ದೀರಾ? ಅವನನ್ನೇ ವಹಿಸ್ಕೊಂಡು ಮಾತಾಡೋದಾದ್ರೆ ನೀವು ಇಲ್ಲಿರೋದು ಬೇಕಾಗಿಲ್ಲ. ಎಲ್ಲ ನನಗೆ ಸಾಕಾಗೋಗಿ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಮಾಧವ್ ಅವರೇ. ಇಂಥ ಮಾತುಗಳನ್ನ ನಿಮ್ಮ ಬಾಯಿಂದ ಕೇಳ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬರ್ತೀನಿ. ಅವಿ, ಬಾ. ಅದಕ್ಕೆ ಬಾ. ಅದಕ್ಕೆ ಪ್ಲೀಸ್ ಅದಕ್ಕೆ ಹೋಗ್ಬೇಡಿ. ಅದಕ್ಕೆ ಅಣ್ಣ ಒಂದು ತೊಡಿಯೋಣ. ಅಣ್ಣ ಬೇಡ ಕೇಳೋಣ. ಹೋಗ್ಲಿ ಬಿಡು, ಈ ಮನೆ ಯಾವತ್ತೋ ಭಾಗ ಆಗ್ಬೇಕಾಗಿತ್ತು. ಹಾಗಾಗ್ಬೇಕು ಅನ್ನೋದೇ ಎಲ್ಲರ ಮನಸ್ಸಲ್ಲಿರುವಾಗ ಅವ್ರು ಇಲ್ಲಿಂದ ಹೋಗೋದೇ ಒಳ್ಳೇದು. ಇನ್ಮೇಲಾದ್ರೂ ಈ ಮನೇಲಿ ನೆಮ್ಮದಿ ಇರುತ್ತೆ. ಕಡೆ ಪಕ್ಷ ಈ ಮನೇಲಿರೋರಾದ್ರೂ ಖುಷಿಯಾಗಿರ್ಬೋದು. ಅಣ್ಣ ಅಣ್ಣ, ಅಣ್ಣ ಯಾಕೆ ಹಿಂಗೆ ಮಾಡ್ಬಿಟ್ಟೆ ನೀನು? ಅಭಿ ಮನೆ ಬಿಟ್ಟು ಹೋಗುವಾಗ ಅವನನ್ನು ತಡೆಯೋದಕ್ಕೆ ಅಷ್ಟೆಲ್ಲ ಪ್ರಯತ್ನ ಪಟ್ಟೆ. ಇವತ್ತು ಅವಿನ ನೀನೇ ಮನೆ ಬಿಟ್ಟು ಹೋಗು ಅಂದ್ಬಿಟ್ಟಲ್ಲ ಅಣ್ಣ. ಅವ್ರನ್ನ ತಡಿಬೇಕು ಅಂತ ಅನ್ನಿಸ್ಲಿಲ್ವಾ ನಿನಗೆ? ಯಾಕೆ ಇಷ್ಟು ಕಲ್ಲಾಗಿ ಹೋಗ್ಬಿಟ್ಟೆ ಅಣ್ಣ? ಇಲ್ಲ ಮಹೇಶ್, ಹೋಗಲೇಬೇಕು ಅಂತ ನಿರ್ಧಾರ ಮಾಡಿರೋರನ್ನ ಒತ್ತಾಯ ಮಾಡಿ ಇಲ್ಲೇ ಇರಿಸ್ಕೊಂಡ್ರೆ ಯಾರಿಗೂ ನೆಮ್ಮದಿ ಇರಲ್ಲ. ನನ್ನ ನಿರ್ಧಾರ ಸರಿಯಾಗೇ ಇದೆ. ಇನ್ನು ಮುಂದೆ ಆದರೂ ಈ ಮನೆ ಜಗಳ ಇಲ್ಲದೆ ಶಾಂತವಾಗಿರಲಿ. ಬಾವಾ, ಮನೆ ಮಕ್ಕಳು ದೂರ ಆದರೆ ಮನೇಲಿ ಶಾಂತಿ ನೆಮ್ಮದಿ ಇರುತ್ತೆ ಅಂತ ನೀವು ಹೇಗೆ ಅಂದ್ಕೋತೀರಾ? ಅವರಿನ್ನೂ ಚಿಕ್ಕವರು, ದುಡುಕ್ ಬುದ್ಧಿ. ನೀವೇ ಅವ್ರಿಗೆ ತಿಳುವಳಿಕೆ ಹೇಳಬೇಕಾಗಿತ್ತು. ತಿಳುವಳಿಕೆ ಹೇಳಿದ್ರೆ ಕೇಳೋ ತಾಳ್ಮೆ ಯಾರಿಗಿತ್ತು? ಅವರಿಬ್ರು ಹೇಗೆ ಮಾತಾಡಿದ್ರು ಅಂತ ನೀನೇ ನೋಡಿದೆಯಲ್ಲ ಶಾರ್ವರಿ.
ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳೋದಿಲ್ಲ. ಮನೇಲಿ ಇಷ್ಟೆಲ್ಲ ಆದಮೇಲೆ ಅವರಿಬ್ರು ಒಟ್ಟಿಗೆ ಇರೋದು ಸರಿಯಲ್ಲ. ಹಾವು ಮುಂಗ್ಸಿನ ಒಟ್ಟಿಗೆ ಇಟ್ಟರೆ ಆ ಮನೇಲಿ ನೆಮ್ಮದಿ ಇರೋದಕ್ಕೆ ಹೇಗೆ ಸಾಧ್ಯ? ಏನಣ್ಣ ನೀನು, ನಿನ್ನ ಬಾಯಿಂದ ಬರೋ ಮಾತಾ ಇದು? ಅವರಿಬ್ರು ರಾಮ ಲಕ್ಷ್ಮಣ ಅಂತ ಹೇಳ್ತಿದ್ದೋ ನೀನು, ಅವ್ರನ್ನ ಈಗ ಹಾವು ಮುಂಗ್ಸಿತಾರ ಅಂತ ಹೇಳ್ತಿದ್ದೀಯ. ಈಗ ಅವರಿಬ್ರು ಹಾಗೆ ಆಡ್ತಿದ್ದಾರಲ್ಲ ಮಹೇಶ, ನನಗೆ ಈ ಮನೆ ನೆಮ್ಮದಿ ಮುಖ್ಯ. ಅವರಿಬ್ರು ಬೇರೆ ಬೇರೆ ಇದ್ರೇ ಚೆನ್ನಾಗಿರ್ತಾರೆ ಬಿಡು. ಹೇಗಣ್ಣ ಚೆನ್ನಾಗಿರ್ತಾರೆ? ನಾನು ನೀನು ಬೇರೆ ಆದರೆ ಚೆನ್ನಾಗಿರ್ತೀವ? ಹಾಗೆ ಅವರು ಚಿಕ್ಕಂದಿಂದ ಒಬ್ರನ್ನ ಬಿಟ್ಟು ಒಬ್ರು ಇದ್ದೋರಲ್ಲ. ಯಾವುದೋ ಸಣ್ಣ ವಿಷಯಕ್ಕೆ ಈ ಇಬ್ರು ಜಗಳ ಆಡ್ಕೊಂಡಿದ್ದಾರೆ ಅಂತಂದ್ರೆ ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ನೀನು ತಪ್ಪು ಮಾಡ್ಬಿಟ್ಟೆ ಅಣ್ಣ. ಸರಿ ತಪ್ಪಿನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಮಹೇಶ. ನನ್ನ ಕಣ್ಣೆದುರಿಗೆ ನನ್ನ ಮಕ್ಕಳು ಆ ರೀತಿ ಜಗಳ ಆಡೋದನ್ನ ನೋಡೋದಕ್ಕಿಂತ ಅವರಿಬ್ರು ದೂರ ಆಗೋದೇ ಒಳ್ಳೇದಲ್ವಾ? ಏನಣ್ಣ ನೀನು, ಕಣ್ಣಿಗೆ ಧೂಳು ಬೀಳುತ್ತೆ ಅಂತ ಕಣ್ ತೆಗಿಯೋ ಮಾತಾಡ್ತಿದ್ಯಾ? ನೀನು ಇಷ್ಟೊಂದು ಬದಲಾಗ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಹೌದು ಬಾವ, ಅವಿ ಇಬ್ರು ನನ್ನ 2 ಕಣ್ಣುಗಳಿದ್ದ ಹಾಗೆ. ಅವರನ್ನ ನಾನು ಹೆತ್ತಿಲ್ಲ ಅಂದ್ರು ಎತ್ತಿ ಆಡ್ಸಿದ್ದೀನಿ. ನನ್ನ ಮಗಳಿಗಿಂತ ಹೆಚ್ಚಾಗಿ ಅವರನ್ನ ಪ್ರೀತಿ ಮಾಡಿದ್ದೀನಿ. ಮಕ್ಕಳು ನನಗೆ ಬೇಕು ಬಾವ, ನನ್ನ ಮಕ್ಕಳು ನನಗೆ ಬೇಕು, ಅವರಿಬ್ರು ನನಗೆ ಬೇಕು.